ನಮಸ್ಕಾರ. ಈ ಒಂದು ದಿನ ಮುಂಬರುವ ಮೊಹರಂ ಹಬ್ಬದ ಪ್ರಯುಕ್ತ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿನ ಎಲ್ಲ ಮೊಹರಂ ಕಮಿಟಿಯವರಿಗೆ ಮೇಲಾಧಿಕಾರಿಗಳ ಆದೇಶದಂತೆ ಒಂದು ಶಾಂತಿ ಪಾಲನಾ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ನಮ್ಮ ಮಾನ್ಯ ಸಿಪಿಎಸ್ ಸಾಹೇಬರು ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಠಾಣೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ತಾವೆಲ್ಲರೂ ಕೂಡ ನಮ್ಮ ಕರೆಗೆ ಒಟ್ಟು ಈ ಒಂದು ದಿನ ಈ ಶಾಂತಿ ಪಾಲನಾ ಸಭೆಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಠಾಣಾ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅಲ್ಲದೆ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಶಾಂತಿ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಮೊದಲನೇದಾಗಿ ತಮ್ದೇನ್ ಕಮಿಟಿ ಮೆಂಬರ್ಸ್ ಯಾರು ಅಧ್ಯಕ್ಷರಿದ್ದೀರಿ ಅವ್ರಿಗೆಲ್ಲರಿಗೂ ನಾವು ಕರೆಸಿದ್ದೀವಿ. ಟೋಟಲ್ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಮೊಹರಂ ಪ್ರತಿಷ್ಠಾಪನೆ ಆಗ್ತವೆ, ಪ್ಲಸ್ ಎಷ್ಟು ಪಂಜಾಗಳು ಇನ್ಸ್ಟಾಲ್ ಆಗ್ತವೆ, ಅಧ್ಯಕ್ಷರು ದಯವಿಟ್ಟು ಆ ಕಮಿಟಿ ಅವ್ರು ಯಾರಾದ್ರೂ ಒಬ್ರು ನಾವು ಕಮಿಟಿ ಹೆಸರು ಹೇಳ್ತೇವೆ. ತಮ್ಮ ಏನ್ ಕಾರ್ಯಕ್ರಮದ ರೂಪುರೇಷೆಗಳು ಏನಿದಾವೆ ಅಂದ್ರೆ ಪಂಜ ಯಾವಾಗ ಪ್ರತಿಷ್ಠಾಪನೆ ಆಗುತ್ತೆ, ವಾಪಸ್ ತಮ್ಮ ಕಮಿಟಿ ಮೆಂಬರ್ ಸೆಷನ್ ಇದಾರೆ ಏನು ಅದು ನೈಟ್ ಅಲ್ಲಿ ಯಾರು ಸ್ಟೇ ಮಾಡ್ತಾರೆ, ತಾವು ಪ್ರತಿ ವರ್ಷ ಎಲ್ಲ ಮಾಡ್ತಾ ಇದೀವಿ, ಎಷ್ಟು ಶಾಂತಿ ರೀತಿ ಮಾಡ್ಕೊಂಡು ಬರ್ತಾ ಇದೀವಿ, ಅದ್ರ ಬಗ್ಗೆ ತಾವು ಹೇಳ್ಬೇಕು. ಆಮೇಲೆ ನಮ್ಮ ಇಲಾಖೆ ವತಿಯಿಂದ ಏನ್ ಇನ್ಸ್ಟ್ರಕ್ಷನ್ ಇದಾವೆ ನಮ್ಮ ಮಾನ್ಯ ಸಿಪಿಎಸ್ ಸಾಹೇಬರು ತಮ್ಮ ತಿಳಿಸ್ತಾರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ಆ ಲಿಸ್ಟ್ ಪ್ರಕಾರ ನಾವು ಹೇಳ್ತೇವೆ, ಅದರಂತೆ ಸಂಬಂಧಪಟ್ಟ ಯಾರು ಪದಾಧಿಕಾರಿಗಳಿದ್ದಾರೆ ಆ ಸಮಿತಿಯವರು ತಾವು ಮಾತಾಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಟೋಟಲ್ ಆಗಿ, ಆಮೇಲೆ ನಾವು ಏನಿದೆ ಆಯಾ ಸಮಿತಿ ವೈಸ್ ಮಾತಾಡ್ಸ್ತೀವಿ, ತಾವು ಇನ್ಸ್ಟ್ರಕ್ಷನ್ ಕೊಡುವಂತೆ. ಈಗ ಮೊದಲು ಯಾರಾದ್ರೂ ಹಿರಿಯರು ಈ ಹಬ್ಬದ ರೂಪುರೇಷೆ ಹೇಗಿರುತ್ತೆ, ಆಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾತನಾಡ್ಬೇಕಾಗಿ ತಮ್ಮಲ್ಲಿ ಹಂಚಿಕೊಳ್ತೀನಿ. ಅಧ್ಯಕ್ಷರಾದಂತಹ ಸಿಪಿಎಸ್ ಅವರೇ, BSS ಅವರೇ, ವಿಲಾಸ್ ಅವರೇ, ನಮ್ಮ ಬಹಳ ಆತ್ಮೀಯರು ವಿಲಾಸ್ ಅವರು ಏನು ಹೇಳಿದ್ರು ಪಟ್ಟನ್ ಮಾಡ್ತಾರೆ. ಅದೇ ತರ PS ಸಾಹೇಬರು ಏನು ಹೇಳಿದ್ರೆ ಪಟ್ ಅಂತ ಏನೋ ನಮ್ದು ಪ್ರಾಬ್ಲಮ್ಸ್ ಇದ್ರೆ ಮಾಡ್ತಾರೆ. ಈ ಸಭೆಗೆ ಆಗಮಿಸಿದ ಪತ್ರಕರ್ತ ಮಿತ್ರರೇ, ಈ CPI ಸಾಹೇಬರು ಫಸ್ಟ್ ಟೈಮ್ ದಾಂಡೇಲಿ ಮೊಹರಂ ನೋಡ್ತಾ ಇದ್ದಾರೆ. BSS ಆಲ್ರೆಡಿ ನೋಡಿದ್ದಾರೆ. ದಾಂಡೇಲಿಯಲ್ಲಿ ಎಲ್ಲಾ ಶಾಂತವಾಗಿ ಎಲ್ಲಾ ಧರ್ಮದವರು ಕೂಡಿ ಇಲ್ಲಿ ನೋಡಿ ಸರ್, ಮ್ಯಾಕ್ಸಿಮಮ್ ಒಂದು ಪಂಜಾಬ್ ಮಕಾನ್ ಇದ್ರೆ ಅದರಲ್ಲಿ ಒಂದು 10 ಜನ ಇದ್ರೆ 10 ಜನರಲ್ಲಿ 4 ಜನ ನಮ್ಮ ಅದರ್ ಕಮ್ಯುನಿಟೀಸ್ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಫ್ರೆಂಡ್ಸ್ ಅಣ್ಣ ತಮ್ಮಂದಿರಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಏನು ಎರಡು ಮಾತಿಲ್ಲ. ದಾಂಡೇಲಿಯಲ್ಲಿ ಒಂದು ಮಿನಿ ಇಂಡಿಯಾ ಅಂತ ಹೇಳುದು ಇದು ದಾಂಡೇಲಿ ಕಾಣ್ತದೆ. ದಾಂಡೇಲಿ ಈ ತರ ಇದೆ, ಇಲ್ಲಿ ಭೇದ ಭಾವ ಏನೂ ಇಲ್ಲ. ನೀವು ಇದ್ರ ನೆಕ್ಸ್ಟ್ ಗಣಪತಿ ಹಬ್ಬವನ್ನು ನೋಡ್ಬೋದು, ಅದರಲ್ಲೂ ಎಲ್ಲ ಕೂಡು ಮಾಡ್ತೀವಿ. ಈಗ ಊರ ಹಬ್ಬನಂಗೆ ಸರ್ ಇದು, ಗಣಪತಿ ಆಗ್ಲಿ ಮೊಹರಂ ಆಗ್ಲಿ ಊರ ಹಬ್ಬ ಹೆಂಗ್ ಮಾಡ್ತೀವಿ, ಒಂದು ದಾಂಡಲಪ್ಪ ಜಾತ್ರೆ ಹೆಂಗ್ ಮಾಡ್ತೀವಿ ಎಲ್ಲರೂ, ಅದೇ ತರ ನಾವು ಇದು ಮೊಹರಂ ಮತ್ತು ಗಣಪತಿ ಇದು 3 ಹಬ್ಬ ಊರ ಹಬ್ಬನಿಗೆ ಮಾಡ್ತೀವಿ ದಾಂಡೇಲಿ. ದಾಂಡೇಲಿ ಸ್ಪೆಷಾಲಿಟಿ ಸರ್ ದಾಂಡೇಲಿಯಲ್ಲಿ. ದಾಂಡೇಲಿಯಲ್ಲಿ ಟೋಟಲ್ 35 ದೊಡ್ಡ ಮಕಾನ್ಗಳಿದಾವೆ. ಆಮೇಲೆ 9 ಸಣ್ಣ ಮಕಾನ್ ಅಂದ್ರೆ ಕೌಡಿಪುರ ಮಾಡ್ತಾರೆ. ಅಲ್ಲಿ 35 ದೊಡ್ಡ ಮಕಾನ್. ಬೇಕಾದ ಏರಿಯಾ ವೈಸ್ ಹೇಳ್ತೀನಿ ಸರ್ ತಮಗೆ. ಹಳ್ಯಾಡ್ ರಸ್ತೆ 3, ಬೈಲ್ಪಾರ್ 1, ಹಳ್ಯಾಡ್ ರಸ್ತೆ 3, ಬೈಲ್ಪಾರ್ 1, ಕೋಗಿಲ್ಬಂದ್ 4, ಪಟೇಲ್ ಸರ್ಕಲ್ 1, ಪಟೇಲ್ ನಗರ್ 2, ದೇಶಪಾಂಡೆ ನಗರ್ 2, ಹಳೆ ದಾಂಡೇಲಿ 5, ಮಾರುತಿ ನಗರ್ 4, ಗಾಂಧಿನಗರ 5, ಸುಭಾಷ್ ನಗರ್ 3, ಆಜಾದ್ ನಗರ್ 1, ಅಂಬೇವಾಡಿ 1, ಗೌಟಾನ್ 1, ಟೌನ್ಶಿಪ್ 1, ಸುಭಾಷ್ ನಗರ್ 3, 4 ಇರೋದು ಬಹುಶಃ ಸರ್. ನೆಕ್ಸ್ಟ್ ಕೌಡಿಪುರ ಅಂತ ಹಳ್ಯಾಡ್ ರಸ್ತೆ 1, ಸುಭಾಷ್ ನಗರ್ 1, ಹಳೆ ದಾಂಡೇಲಿ 2, ಗಣೇಶ್ ನಗರ್ 1, ಗಾಂಧಿನಗರ್ 1, ಗೌಟಾನ್ 3. ನಮ್ಗೆ ಸ್ಟಾರ್ಟ್ ಆಗುವುದು 21ಕ್ಕೆ 21/6 ಪ್ರತಿಷ್ಠಾಪನೆ ಆಗ್ತದೆ ಸರ್. ಬೆಳಿಗ್ಗೆ 5 ಗಂಟೆ 6 ಗಂಟೆ ಸಫಿಷಿಯಂಟ್ ಆಗಿ ಅಲ್ಲೆಲ್ಲ ಜನ ಇರ್ತಾರೆ. ರಾತ್ರಿ ಎಲ್ಲ ಮಾಡ್ತಾರೆ, ರೆಡಿ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಪೂಜೆ ಮಾಡ್ತಾರೆ. ಅವಾಗ ಸ್ಟಾರ್ಟ್ ಆಗ್ತದೆ 21ಕ್ಕೆ ಸರ್. 23ಕ್ಕೆ ನಮ್ಮಲ್ಲಿ 7 days ಅಂತ ಹೇಳ್ತೀವಿ ನಾವು, 7ನೇ ದಿನ. ಯಾಕಂದ್ರೆ ನಾವು ಗುದ್ದಲಿ ಹೊಡೆದ ದಿನ ಹಿಡಿತೀವಿ, ಆ ಲೆಕ್ಕಲ್ಲೇ ಈ 7ನೇ ದಿನ ಆಗ್ತದೆ. ನಿಮ್ಮಿಂದ 3rd day ಅಂದ್ರೆ 23ಕ್ಕೆ 3ನೇ ದಿನದ ಎಲ್ಲ ಸ್ವಲ್ಪ ಏರಿಯಾದಲ್ಲಿ ಪಂಜಾಗಳನ್ನ ಎಬ್ಬಿಸ್ತಾರೆ. 1ಕ್ಕೆ ಸರ್ 21st ಮಾರ್ನಿಂಗ್ ಒಂದೇ ಆಯ್ತು ಸರ್. ತಮ್ಮ ಏರಿಯಾದಲ್ಲಿ ಒಂದ್ ಕಡೆ 2, 3, 1, 2 ಈ ತರ ಎಬ್ಬಿಸ್ತಾರೆ ಎಲ್ಲ ಏರಿಯಾದಲ್ಲಿ. ಮ್ಯಾಕ್ಸಿಮಮ್ ದಾಂಡೇಲಿಯಲ್ಲಿ ಸುಭಾಷ್ ನಗರ ಆಗಲಿ ಗಾಂಧಿನಗರ ಆಗಲಿ ಹಳೆ ದಾಂಡೇಲಿ ಆಗಲಿ ಈ ತರ ಎಬ್ಬಿಸ್ತಾರೆ ಸರ್. ಆಮೇಲೆ ನೆಕ್ಸ್ಟ್ 24ಕ್ಕೆ 8ನೇ ದಿನ ಅಂತ ನಾವು 4ನೇ ದಿನ ಅದು ಅವತ್ತು ಸರ್ ಮ್ಯಾಕ್ಸಿಮಮ್ ಕಡೆ ಎಬ್ಬಿಸ್ತಾರೆ. ಸ್ವಲ್ಪ ಒಂದು ಕಡೆ ಬೆಂಡ್ ಹರಡಸಲ್ಲಿ ಬೆಂಡ್ ಇರ್ತದೆ. ನಮ್ಮ ಯಾವ್ದು ಅಂತಿದ್ದಾರೆ ಅವರು
ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಕತ್ತಲ್ ರಾತ್ರಿ ಸರ್ ಇದು 24ಕ್ಕೆ ಸರ್. ದೇವ್ರು ಹೇಳ್ತದೆ ಸರ್. ಒಂದ್ ಕಡೆ 3 ಗಂಟೆಗೆ ಬಹುಶಃ 3 ಗಂಟೆಗೆ ಹರಡ ರಸ್ತೆ ಒಂದು 2 ಇದಾವಲ್ಲಿ. ಒಬ್ರು 3 ಗಂಟೆಗೆ ಹೋಗ್ತಾರೆ, ಒಬ್ರು ಮತ್ತು ರಾತ್ರಿ ಸಂಜೆ 5-6 ಗಂಟೆ ನಂತರ 7 ಗಂಟೆಗೆ ಹೋಗ್ತಾರೆ ಅಲ್ಲಿ ಹರಡ ರಸ್ತೆಯಲ್ಲಿ. ಅಲ್ಲಿ ಉಳ್ಕಿದ ಕಡೆ ಗಾಂಧಿನಗರ ಆಗ್ಲಿ, ಸುಭಾಷ್ ನಗರ ಆಗ್ಲಿ, ಅದು ಟೈಮ್ ಸಫಿಶಿಯಂಟ್ ಮಾಡ್ಕೊಂಡು, ಯಾಕಂದ್ರೆ ಅಕ್ಕಪಕ್ಕ ಇದ್ರೆ ಸ್ವಲ್ಪ ಬೇಗ ಎಬ್ಬಿಸ್ತಾರೆ, ಬೆಂಡ್ ಇದ್ರೆ ಸ್ವಲ್ಪ ಬೇಗ ಎಬ್ಬಿಸ್ತಾರೆ. ಉಳ್ಕಿದರೆಲ್ಲ ತಮ್ಮ ಸಫಿಶಿಯಂಟ್ ರಾತ್ರಿ 10 ಗಂಟೆ, 11 ಗಂಟೆ, 9 ಗಂಟೆ, 8 ಗಂಟೆ ಈ ತರ ಎಬ್ಬಿಸಿ ರಾತ್ರಿ 1 ಗಂಟೆ, 2 ಗಂಟೆ, 3 ಗಂಟೆಗೆ ಕ್ಲೋಸ್ ಆಗ್ತದೆ. ಅದೇ ತರ 23ಕ್ಕೂ ಅದೇ ತರ 3 ಗಂಟೆ, 2 ಗಂಟೆಗೆ ಕ್ಲೋಸ್ ಆಗ್ತವೆ ಸರ್. ಕತ್ತಲ ರಾತ್ರಿ 25ಕ್ಕೆ ಅವತ್ತು ಬೆಳಿಗ್ಗೆ ಸಾರಿ ನೈಟ್ ಸ್ವಲ್ಪ ಒಂದ್ ಕಡೆ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಈ ತರ ಎಬ್ಬಿಸ್ತಾರೆ. ಎಬ್ಬಿಸ್ಕೊಂಡು ಬೆಳಿಗ್ಗೆ ಪಟೇಲ್ ಸರ್ಕಲ್ ಮಾರ್ನಿಂಗ್ ಸರ್ ನಾವು 8 o'clock ಎಲ್ಲ ಬರ್ತೀವಿ. ಅಲ್ಲೇ ನಮ್ ಮುಲಾಕಾತ್ ಇರ್ತದೆ ಪಟೇಲ್ ಸರ್ಕಲ್. 26ಕ್ಕೆ ಮಾರ್ನಿಂಗ್ ಸರ್ ಇದು. 26ಕ್ಕೆ 25ಕ್ಕೆ ರಾತ್ರಿ ಎಬ್ಬಿಸ್ತೀವಿ. 26ಕ್ಕೆ ಮಾರ್ನಿಂಗ್ 8 o'clock ಎಲ್ಲ ಅಲ್ಲಿ ಕೂಡ್ತಾವೆ. ಹಳೆ ದಂಡಿಲಿ ಅವರು ಗಾಂಧಿ ಚೌಕಲ್ಲಿ ಕೂಡ್ತಾರೆ. ಹಳೆ ದಂಡಿಲಿ ಗಾಂಧಿ ಚೌಕಲ್ಲಿ ಕೂಡಿಸಿ ಅಲ್ಲಿ ಮುಲಾಕಾತ್ ಮಾಡಿ, ದೇಶಪಾಂಡೆ ನಗರ್ ಹಳೆ ದಂಡಿಲಿ ಅವರೆಲ್ಲ ಅಲ್ಲಿ ಕೂಡಿ ಅಲ್ಲಿ ಮುಲಾಕಾತ್ ಮಾಡಿಸ್ತಾರೆ. ಅಲ್ಲಿ ಒಂದು 2, 1, 4, 5, 7 ಕಡೆ ಅವ್ರು ಬಂದು ಅಲ್ಲಿ ಮುಲಾಕಾತ್ ಮಾಡಿಸ್ತಾರೆ. ನಾವು ಉಳ್ಕಿದ ದಾಂಡೇಲಿ ಟೋಟಲ್ ಎಂಟೈರ್ ದಾಂಡೇಲಿ ಅವ್ರು ಬಂದು ಇಲ್ಲಿ ಪಟೇಲ್ ಸರ್ಕಲ್ ಗಾಂಧಿ ಚೌಕ ಹಳೆ ದಂಡೇಲಿ ಪಟೇಲ್ ಸರ್ಕಲ್ ಈಗ ನೋಡಿ ಸರ್. ಸುಭಾಷ್ ನಗರದ 4-5, ಗಾಂಧಿನಗರದ 4-5, ಮಾರುತಿ ನಗರದ 4, ಹಳೆ ರಸ್ತೆ 1, ಅಂಬೇವಾಡಿದ 1, ಈ ತರ ಸರಿ ಸರ್. ಮ್ಯಾಕ್ಸಿಮಮ್ ಒಂದು 20-30 ಹೆಚ್ಚು ಕಡಿಮೆ 25 to 28, 30 ಹೆಚ್ಚು ಕಡಿಮೆ ಆಗ್ತದೆ ಅಲ್ಲಿ. ವೇದಿಕೆ ಮೇಲೆ ಆಸೀನರಾಗಿದ್ದ ಹಿರಿಯ ಅಧಿಕಾರಿಗಳಿಗೆ ನಮಸ್ಕಾರ ಹೇಳುತ್ತಾ ಹಾಗೂ ದಾಂಡೇಲಿಯ ಸಮಸ್ತ ಜನರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವು ಮೊಹರಂ ಅನ್ನ ಆಚರಣೆ ಪ್ರಯುಕ್ತ ಇವತ್ತು ಸೇರ್ಕೊಂಡಿದ್ದೀವಿ. ಅದರ ವಿಚಾರವಾಗಿ ನಾನು ಹೇಳ್ತೇನೆ, ನಾಗರಿಕರು ಹೇಳಿದ್ರು ಅದ್ರ ಕುರಿತಂತೆ ನಾವು ಅದು ಕ್ರಮ ವಹಿಸ್ತೀವಿ. ಈಶ್ವರ ದೇವಸ್ಥಾನ ಹತ್ರ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವುದು ಕುರಿತಂತೆ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತದ್ದು ಕೆಲಸವನ್ನ ನಾವು ಅದರ ಆದ್ಯತೆ ಮೇರೆಗೆ ತಗೋತೀವಿ. ಮತ್ತೊಂದು ವಿಚಾರವಾಗಿ ಹೇಳ್ಬೇಕಂದ್ರೆ ಆದಷ್ಟು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಒಂದ್ ಸ್ವಲ್ಪ ನಾವು ಕಡಿಮೆಗೊಳಿಸ್ಬೇಕು. ನೀರಿನಲ್ಲಿ ಪ್ಲಾಸ್ಟಿಕ್ ಸುತ್ತಬಿಟ್ಟು ಹಾರನ್ನ ಬಿಡೋದು ಆ ತರದೆಲ್ಲ ಒಂದ್ ಸ್ವಲ್ಪ ತಾವೆಲ್ಲ ನಾಗರಿಕರು ಅದರ ಬಗ್ಗೆ ಜಾಗೃತವನ್ನು ವಹಿಸಿಕೊಟ್ಟು ಅದ್ರ ಬಗ್ಗೆ ಒಂಚೂರು ವಿಶೇಷವಾಗಿ ಕಾಳಜಿಯನ್ನು ವಹಿಸ್ಕೊಳ್ಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದರ ಹೊರತುಪಡಿಸಿ ಇಷ್ಟು ವರ್ಷ ಏನು ಆಚರಣೆ ಹೇಗ್ ಬರ್ತಾ ಇದೆ, ಸೊ ಅದೇ ತರದ್ದು ಆಚರಣೆ ಆಗ್ಲಿ. ಇಲಾಖಾ ವತಿಯಿಂದ ಏನು ತಮ್ಗೇನಾದ್ರು ಕಾಪರೇಷನ್ ಬೇಕು ಕೊಡ್ತೀವಿ ಅಂತ ನಾವು ತೊಂದರೆ ಕೊಟ್ಟರೆ ನಾವು ಹಬ್ಬ ಆಚರಣೆ ಮಾಡುವಂಥದ್ದಲ್ಲ. ಒಂದೇದು ಏನು ಒಂದು ಅರ್ಧ ತಾಸು ಎಲ್ಲರಿಗೂ ಒಂದು ಬರ್ತಿರ್ತಾವೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ ದೇವರುಗಳು. ಮತ್ತು ಅರಣ್ಯ ಇಲಾಖೆ ಮೇನ್ ಅಂತ ಏನಂದರೆ ಈಗ ನೀರಿನ ಮೊದಲ ಪೂರ ಬಿಡ್ತಾ ಇಲ್ಲ. ಅದಕ್ಕೆ ಅನುಕೂಲ ನೀವು ಏನು ಮಾಡ್ಕೊಡ್ತೀರಿ ಅಂತ ಸ್ವಲ್ಪ ನೀವು ಹೇಳ್ಬಿಟ್ರೆ ನಮ್ಗೆ ಮುಗಿದು ಹೋಗುತ್ತೆ. ಯಾಕಂದರೆ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿ ನದಿಗೆ ಹೋಗ್ತೇವೆ. ಅಲ್ಲಿ ಬಂದು ಒಳಗಡೆ ಗೇಟ್ ಹಾಕಿದ್ದೀವಿ, ದಾಟ್ಲಿಕ್ಕಾಗೋದ್ರೆ ಏನಿಲ್ಲ. ಯಾಕಂದರೆ ನಾವು ದೇವರಾಗ ತೊಳ್ಕೊಂಡು ನೋಡ್ಬೇಕಾಗುತ್ತೆ. ಅದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಿಮಗೆ. ಇನ್ನೊಂದು ಮುನ್ಸಿಪಾಲಿಟಿಗೆ ರೋಡ್ ಏನೇನದಾವು ನೀವು ಹಂಗಾರೆ ಅಡ್ಡಾಡ್ತೀವಿ, ನಮ್ಗಿಂತ ಜಾಸ್ತಿ ನೀವು ಅಡ್ಡಾಡ್ತೀವಿ ದಾಂಡೇಲಿ ಒಳಗಡೆ. ಅಲ್ಲಿ ಎಲ್ಲಿದ್ದಾವೆ ನಮ್ಮ ದೇವ್ರುಗಳು ಎಲ್ಲಿ ಕುಂದಿರ್ತಾವೆ, ಎಲ್ಲಿ ಬರ್ತಾವೆ ಸ್ವಲ್ಪ ನೋಟ್ ಮಾಡ್ಕೊಡಿ ಅಷ್ಟೇ. ಯಾಕಂದ್ರೆ ನಾವು ಪ್ರತಿ ಮೀಟಿಂಗ್ನಾಗ ಅದೇ ಹೇಳ್ತೀವಿ. ಅದೇನಾಗಿರ್ತೈತಿ ಈಗ ಬಿಟ್ಟು ನಾವು ಬೀಜ ಆಗಿಬಿಡ್ತೇವೆ ಇದ್ರೊಳಗೆ, ನೀವು ಬೀಜ ಆಗಿಬಿಡ್ತೀವಿ. ಯಾರು ಕಟ್ಟ ಒಳಗೆ ಬಿದ್ದ ಮೇಲೆ ಗೊತ್ತಾಗೋದು. ಮತ್ತೆ ಅದನ್ನು ಮಾಡ್ಕೊಳ್ಳಿ. ಮತ್ತು ಅದೇ ಹೇಳಕ್ಕೆ ನೀವು ನೋಡಿ ಅದ್ರಲ್ಲಿ ಏನಂತ ಲೈಟಿಂಗ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಲ್ಲಿ ಈಶ್ವರ ಮಂದಿರಕ್ಕೆ ಜಾಸ್ತಿ ಹೋಗೋದು ಈಶ್ವರ ಮಂದಿರ ಮತ್ತು ಹಳೆದಾಂಡ್ಲಿ 2 ಅದಕ್ಕೆ ನಿಮ್ಮ ಸಿಬ್ಬಂದಿಗಳು ಸ್ವಲ್ಪ ನೈಟ್ ನೀವು ಹಾಕ್ಬೇಕು ರೀ. ಯಾಕಂದ್ರೆ ಮದುವೆ ನೋಡಿದ್ರಲ್ಲ ಹೆಂಗೆ ಗಂಟೆ ಬರ್ತಾ ಇದ್ದಾವೆ ಈಗ ಅದು 40 ಮಾಡಿ 1 5 ಹಾಕಿ 40 ಮರಿ ಯಾರಾಗ್ತವೆ. ಮೊದಲನೇದಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಮತ್ತು ಮೊಹರಂ ಸಮಿತಿಯ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸ್ವಚ್ಛತೆ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು. ಪಟೇಲ್ ಸರ್ಕಲ್ ಮತ್ತು ಗಾಂಧಿ ಚೌಕ ಮತ್ತು ಕೋಗಿಲ್ಬನ ಮತ್ತು ಎಲ್ಲಿ ಮತ್ತು ನಮ್ಮ ಈ ಪ್ರೋಗ್ರಾಮ್ ಎಲ್ಲೆಲ್ಲಿ ಜರುಗ್ತೈತಿ ತಾವು ಒಂದು ಲಿಸ್ಟ್ ಕೊಟ್ರೆ ಆ ಪ್ಲೇಸ್ ಒಳಗೆ ಹೋಗಿ ನಾನು ಕ್ಲೀನ್ ಮಾಡ್ಕೊಂಡು ನಿಮಗೆ ನಾನು ಅದು ಪೂರ್ವಭಾವಿಯಾಗಿ ಮಾಡಿ ಕೊಡ್ತೀನಿ ಅಂತೇಳಿ ನಾನು ಈ ಮೂಲಕ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಈಗ ನಮ್ಮ ಮಾನ್ಯ ಸಿಪಿಎಸ್ ಅವರು ತಮ್ಮನ್ನು ಉದ್ದೇಶಿಸಿ ನಮ್ಮ ಇಲಾಖೆಯಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಮೊಹರಂ ಹಬ್ಬದ ಆಚರಣೆ ಕುರಿತು ಅದರ ಬಗ್ಗೆ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು
ಮೊಹರಂ ಹಬ್ಬದ ಪೂರ್ವಭಾವಿಯಾಗಿ ಶಾಂತಿ ಸಭೆಯನ್ನು ಇವತ್ತು ನಾವು ಆಯೋಜಿಸಿದ್ದೇವೆ. ಈ ಒಂದು ಶಾಂತಿ ಸಭೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ PSR ಅವರೇ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಯವರೇ, CMC ಅಧಿಕಾರಿಯವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ಮತ್ತು ಸಮಾಜದ ಕೇಂದ್ರ ಬಿಂದುಗಳಾದಂತಹ ತಾವೆಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಿದರೆ ತಮಗೆಲ್ಲರೂ ಕೂಡ ವೈಯಕ್ತಿಕವಾಗಿ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಹರಂ ಆಚರಣೆ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಆಗ್ತಾ ಇದೆ. ಪ್ರತಿಯೊಂದು ಹಬ್ಬಗಳು ಕೂಡ ತಮ್ಮದೇ ಆದಂತಹ ಒಂದು ಹಿನ್ನೆಲೆಯನ್ನು, ಇತಿಹಾಸವನ್ನು, ಅರ್ಥವನ್ನು ಒಳಗೊಂಡಿರ್ತವೆ. ಅದು ಹಿಂದೂ ಧರ್ಮದ ಇರಬಹುದು, ಮುಸ್ಲಿಂ ಧರ್ಮನೇ ಇರಬಹುದು, ಕ್ರಿಶ್ಚಿಯನ್ ಧರ್ಮ, ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಂದು ವ್ಯಕ್ತಿಗೂ ಅವರವರದೇ ಆದಂತಹ ಒಂದು ಧರ್ಮ ಇರ್ತದೆ, ಅವರಿಗೆ ಅದು ಶ್ರೇಷ್ಠ ಆಗಿರ್ತದೆ. ಬಟ್ ಇನ್ನೊಂದು ಧರ್ಮವನ್ನು ಕನಿಷ್ಠವಾಗಿ ಕಾಣಬಾರದು. ನಮ್ಮ ಧರ್ಮವನ್ನು ನಾವು ಪೂಜಿಸಬೇಕು, ಇನ್ನೊಂದು ಧರ್ಮವನ್ನು ಕೂಡ ನಾವು ಗೌರವಿಸಬೇಕು. ಅಂದಾಗ ಮಾತ್ರ ನಾವು ದೊಡ್ಡವರಾಗ್ತೇವೆ. ಇಲ್ಲ ಅಂದ್ರೆ ಹಬ್ಬ ನಮ್ಮಷ್ಟು ನಮಗೆ ಹಬ್ಬ ಆಗ್ತದೆ, ಬೇರೆಯವರಿಗೆ ಕೆಡಕಾಗುವಂತ ಸಾಧ್ಯತೆಗಳಿರ್ತವೆ. ಏನಾಗ್ತದೆ ಅಂದ್ರೆ ಹಬ್ಬಗಳು ಮೊದಲಿನ ದಿನದಲ್ಲಿ ಬಹಳ ಚೆನ್ನಾಗಿ ಎಲ್ಲ ಹಿಂದೂ ಮುಸ್ಲಿಮರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಕುಬ್ಜ ಭಾವನೆ ಅಂದ್ರೆ ನಾನು ದೊಡ್ಡವನು, ನನ್ನ ಧರ್ಮ ಮಾತ್ರ ದೊಡ್ಡದು, ನಾನೇ ದೊಡ್ಡವನು ಅಂತ ಹೇಳಿ ಯಾವಾಗ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಒಂದು ಭಾವನೆಯನ್ನು ಮನುಷ್ಯರಲ್ಲಿ ಬರ್ತಾ ಇದೆಯೋ, ಮತ್ತೆ ಅದಕ್ಕೆ ಆದಂತಹ ಬೇರೆ ಬೇರೆ ಕೆಲವು ವಿಚಾರಗಳು ಕೂಡ ಅವರಿಗೆ ಸಪೋರ್ಟ್ ಆಗಿರ್ತವೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕೆಡಿಸೋದಕ್ಕೆ ಇವೆಲ್ಲವೂ ಕೂಡ ಆಧಾರ ಆಗ್ತವೆ. ಹಬ್ಬ ಆಚರಣೆಗೆ ಯಾವುದೂ ತೊಂದರೆ ಇಲ್ಲ, ಇಲಾಖೆ ಕೂಡ ಅದಕ್ಕೆಲ್ಲ ಅನುವು ಮಾಡಿಕೊಡ್ತೇವೆ. ಮೊಹರಂ ಹಬ್ಬನು ಕೂಡ ಒಂದು ತ್ಯಾಗದ, ಯಾಕಂದ್ರೆ ಹಸೇನ್ ಹುಸೇನ್ ಅವರು ಯುದ್ಧದಲ್ಲಿ ಧರ್ಮಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅದರ ಸ್ಮರಣಕ್ಕಾಗಿ ನೀವು ಉಪವಾಸಗಳನ್ನು ಮಾಡೋದು, ಈ ಪಂಜಾಗಳನ್ನು ಎಬ್ಸೋದು, ಡೋಲಿಗಳನ್ನು ಪ್ರಚಾರ ಮಾಡೋದು, ಒಂದು ಉತ್ಸವ ಮಾಡೋದು ಎಲ್ಲ ಆಗ್ತಾ ಇದೆ. ಮೊದಲೆಲ್ಲ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದ್ರೆ ಇದರಲ್ಲಿ ಹಿಂದೂಗಳು ಮುಸ್ಲಿಮರು ಎಲ್ಲ ಭಾವೈಕ್ಯತೆಯಿಂದ ಮಾಡ್ತಾರೆ, ಇದರಲ್ಲಿ ಎರಡು ಮಾತಿಲ್ಲ. ಬಟ್ ಏನಾಗ್ತದೆ ಅಂದ್ರೆ ಸಂಸ್ಕೃತಿ ವೇದ ಉಪನಿಷತ್ಗಳ ಕಾಲದಿಂದ ಇವತ್ತೆಲ್ಲ ಬದಲಾವಣೆ ಆಗ್ತಾ ಇದ್ದಾವೆ. 100 ವರ್ಷದ ಹಿಂದಿಂದ ಇದ್ದಿದ್ದು 50 ವರ್ಷದ ಇರಲಿಲ್ಲ, 50 ವರ್ಷ ಇದ್ದಿದ್ದು ಈಗ 2026 ಇಲ್ಲ. ಯಾವ ರೀತಿ ಆಚಾರ ವಿಚಾರಗಳು ಕಾನೂನಿನ ಅಡಿಯಲ್ಲಿ ಬದಲಾವಣೆ ಆಗ್ತವೆ, ಆ ರೀತಿ ನಾವು ಕೂಡ ಬದಲಾವಣೆ ಆಗ್ತದೆ. ನಮ್ಮ ಆದ್ಯ ಧರ್ಮ ನಾವು ಬದಲಾವಣೆ ಆಗಲೇಬೇಕು. ಏನಾದ್ರೂ ಒಂದು ತಪ್ಪು ಮಾಡಿದರೆ ಅದು ಶಿಕ್ಷೆ ಹಾಕತ್ತೆ ಅನ್ನೋದು ಗೊತ್ತಿರೋದು ಅಥವಾ ಇರ್ತದೋ ಅಥವಾ ಇಲ್ಲೋ ತಿಳ್ಕೊಬೇಕಾದ್ರೆ ನಿಮ್ ಜವಾಬ್ದಾರಿ. ಬಟ್ ಯಾವುದೋ ಒಂದು ವ್ಯಕ್ತಿಗೆ ಬಡದಾಗಲಿ ಶಿಕ್ಷೆ ಹಾಕತ್ತೆ ತಿಳ್ಕೊಬೇಕಾದ್ರೆ ನಿಮ್ ಜವಾಬ್ದಾರಿ. ತಿಳ್ಕೋದನ್ನ ನನ್ಗೆ ಗೊತ್ತಿಲ್ಲದೆ ಹೊಡೆದೆ, ನಾನು ಗೊತ್ತಿಲ್ಲದೆ ಜಗಳ ಮಾಡಿದೆ, ನಾನು ಗೊತ್ತಿಲ್ಲದೆ ಬ್ರೇಕ್ ಮಾಡಿದೆ ಅಂತಂದ್ರೆ ತಪ್ಪು ನಿಮ್ದು. ನೀವು ತಿಳ್ಕೊಬೇಕಾಗ್ತದೆ. ಅದು ಪ್ರತಿಯೊಬ್ಬ ಭಾರತೀಯನೂ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರು ತಿಳ್ಕೋಬೇಕು ಏನು ಕಾನೂನಿನವರಿಗೆ ಗೊತ್ತಾಗ್ತಾ ಇದೆ ಅಂತೇಳಿ. ಹಬ್ಬವನ್ನು ಹೇಳಿದ ಹಾಗೆ ಅದು ಒಂದು ಅವರ ಜೀವನ ಬಲಿತ ತ್ಯಾಗವನ್ನು ಮಾಡಿದಂತ ಸ್ಮರಣೀಯ ಹಬ್ಬ ಇದು. ಈ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತೀರಿ. ಬಟ್ ಏನಾಗ್ತದೆ ಅಂದ್ರೆ ಇತ್ತೀಚಿನ ದಿನಗಳು ನಿಮ್ಗೆಲ್ಲ ಹೇಳಿದ್ರಿ, ಮೊಬೈಲ್ಗಳು ಬಂದು ಸೋಷಿಯಲ್ ಮೀಡಿಯಾಗಳು, ಸಾಮಾಜಿಕ ಜಾಲತಾಣಗಳು ಬಹಳ ಆಕ್ಟಿವ್ ಆಗಿದ್ದಾವೆ. ಏನೇ ಮಾಡಿದ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸೋಕೆ, ಅದಕ್ಕೆ ಪ್ರಚೋದನೆ ಪಡೆಯೋಕೆ, ವೈಭವೀಕರಣ ಮಾಡೋದಕ್ಕಾಗಿ ಅವೆಲ್ಲ ರೆಡಿ ಇರ್ತವೆ. ಅವುಗಳ ಎಲ್ಲ ನಡುವೆ ಕೂಡ ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು ಮತ್ತು ನಾವು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಜವಾಬ್ದಾರಿ ನಮಗಿರ್ತದೆ. ಅವು ಯಾವ ರೀತಿ ಮೇಲಾಧಿಕಾರಿಗಳಿಂದ, ಇಲಾಖೆಗಳಿಂದ, ಸರ್ಕಾರಗಳಿಂದ ಏನು ಆದೇಶಗಳು ಬರ್ತವೆ ಅವನ್ನೆಲ್ಲ ತಮಗೆಲ್ಲ ತಿಳಿಸಿ ಹೇಳುವಂತ ಜವಾಬ್ದಾರಿ ಅಂತ ಇರುವುದೇ ಈ ಒಂದು ಪೀಸ್ ಕಮಿಟಿ ಮೀಟಿಂಗ್. ಮೀಟಿಂಗ್ ಮಾಡೋದಕ್ಕೆ ಅವಶ್ಯಕತೆ ಇರಲ್ಲ, ಯಾಕೆ ಪ್ರತಿ ವರ್ಷ ಮಾಡ್ತಿರ್ತೀವಿ. ನಮ್ಮ ವಂಶಜರು ಪೂರ್ವಜರು ನಮ್ಗೆಲ್ಲ ಹೇಳಿರ್ತಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಬಟ್ ಕಾನೂನುಗಳು ಬದಲಾವಣೆ ಆಗ್ತಿರ್ತವೆ, ಜನರ ಮನೋಸ್ಥಿತಿಗಳು ಬದಲಾವಣೆ ಆಗ್ತಿರ್ತವೆ, ಆಚಾರ ವಿಚಾರಗಳು ಬದಲಾಗ್ತಿರ್ತವೆ. ಅವಕ್ಕೆಲ್ಲ ಹೊಂದಾಣಿಕೆ ಆಗ್ಬೇಕು. ನಾವು ಹಾಗೆ ಮಾಡಿದ್ವಿ ಅಂತ ಆಚರಣೆ ಅಲ್ಲ ಅಂತ ಹೇಳಿ ನಾವು ಹೊರಗೆ ಅದು ಆಗಲ್ಲ. ಯಾವ ರೀತಿ ಕಾನೂನುಗಳು ಬದಲಾಗಿದ್ದಾವೆ ಬದಲಾಗಬೇಕು. ನಾನು ಯಾಕೆ ಈ ಬದಲಾವಣೆಯದ್ದು ವಿಷಯ ಹೇಳ್ತಾ ಇದ್ದೇನೆ ಅಂತಂದ್ರೆ, ರಾತ್ರಿ ಎಲ್ಲ ಹಚ್ಚಿ ಸೌಂಡ್ ಹಚ್ತೀರಿ ನೀವು. ಇದು ಒಂದೇ ಅಂತಲ್ಲ, ಬೇರೆ ಬೇರೆ ಗಣಪತಿ ಇರ್ಬೋದು, ಇವೇ ಇರ್ಬೋದು. ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಈ ಡಿಜೆ ಹಚ್ಚೋದ್ರಿಂದ ಅಥವಾ ಸೌಂಡ್ಗಳು ಹಚ್ಚೋದ್ರಿಂದ ಏನು ಸಮಸ್ಯೆ ಆಗ್ತದೆ ನಾವು ಹೇಳ್ಬೋದು, 4-5. ಬಟ್ ಅದರಿಂದ ಲಾಭ ಅಂತೂ ಇಲ್ಲ. ನೀವು ಹಚ್ಚೋರಿಗೆ 4 ಜನ ಇದ್ದವ್ರಿಗೆ ಕುಡಿಯೋರಿಗೆ ಮಾತ್ರ ಕಿಕ್ ಕೊಡ್ಬೋದು, ಅದರಿಂದ ನಿಮ್ಗೆ ಖುಷಿ ಆಗ್ಬೋದು. ಬಟ್ ಅದು ವಯಸ್ಸಾದಂತ ವ್ಯಕ್ತಿಗಳಿಗಿರ್ಬೋದು, ಪೇಷಂಟ್ಗಳಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಅವ್ರದೇ ಆದಂತ ಸಮಸ್ಯೆಗಳಿರ್ತಾವೆ ಕೆಲವು ಮಂದಿ, ಅವ್ರಿಗೆಲ್ಲ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಸ್ಕೂಲ್ಗಿರ್ಬೋದು, ಕೋರ್ಟ್ಗಿರ್ಬೋದು, ಅವಕ್ಕೆಲ್ಲ ಕೂಡ ತೊಂದರೆ ಆಗ್ತದೆ. ಮನುಷ್ಯನ ಆರೋಗ್ಯದ ಮೇಲೆ ಚಿಕ್ಕ ಮಕ್ಕಳು ಲೈಟ್ಗಳು ಹೊಡಿತಾರೆ, ಕಣ್ಣಿಗೆಲ್ಲ ಹೊಡಿತಾರೆ, ಅದರಿಂದ ಬಹಳ ಎಫೆಕ್ಟ್ ಇದೆ. ಕೇಳ್ತಕ್ಕಂಥ ಸೌಂಡ್ ಎಷ್ಟು ಡೆಸಿಬಲ್ ಇರ್ಬೇಕು ಅಂತ ಇರ್ತದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಷ್ಟಿರ್ಬೇಕು, ಜನ ಇದ್ದಲ್ಲಿ ಇರ್ಬೇಕು. ಆ ಡೆಸಿಬಲ್ ಪ್ರಕಾರ ಎಷ್ಟಂದ್ರೆ ನಮ್ಮ ಮನೆಯಲ್ಲೆಲ್ಲ ಟಿವಿ ಹಚ್ಚೋದಿರ್ತೇವಲ್ಲ, ಸ್ವಲ್ಪ ಜಾಸ್ತಿ ಸೌಂಡ್ ಇಟ್ಟಾಗ ಅಷ್ಟೇ ಇರ್ಬೇಕಂತ ಇದೆ ಅದು. ಅದಕ್ಕಿಂತ ಮೇಲಾದ್ರೆ
ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಮಾಡಬಹುದು. ಆ ಎಲ್ಲಾ ಪೊಲ್ಯೂಷನ್ ಹಾಕಿ ನೀವು ಪರ್ಮಿಷನ್ ಕೊಟ್ಟಿರ್ತೀವಿ. ಸುಮ್ಮನೆ 100 ರೂಪಾಯಿ ಒಂದು ಚಲನ ತುಂಬಬಹುದು, ಯಾರೋ ಒಂದು ಪೊಲೀಸರು ಕಟ್ಬಿಡಪ್ಪ ಅಂತ ಹೇಳೋದು, ಅದನ್ನ ಎಲ್ಲೋ ಬಿಸಾಕಿ ಕೊಡೋದು ಹಂಗಲ್ಲ. ಅದ್ರ ಸರಿಯಾಗಿ ಓದ್ಕೊಳ್ಳಿ. ನಾವು ಏನ್ ಕೊಡ್ತೀವಿ ಪರ್ಮಿಷನ್, ಮೈಕ್ ಪರ್ಮಿಷನ್ ಯಾಕೆ ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಹಲವಾರು ಕಾನೂನುಗಳು ಬದಲಾವಣೆ ಆಗಿದ್ದಾವೆ. ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಕೆಲವೊಂದು ಗೈಡ್ಲೈನ್ಸ್ ಗಳನ್ನು ಕೊಟ್ಟಿದೆ. ಇಡೀ ರಾಷ್ಟ್ರಾದ್ಯಂತ ಅದು ಆಚರಣೆ ಆಗ್ತದೆ. ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಎಲ್ಲ ಕಡೆ ಆಗ್ತದೆ ಅದು. ಅದಕ್ಕೆ ಅದು ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಸಾಕಷ್ಟು ದುಷ್ಪರಿಣಾಮಗಳಾಗಿದ್ದಾವೆ, ಅವಘಡಗಳಾಗಿದ್ದಾವೆ, ಅನಾನುಕೂಲವಾಗಿದ್ದಾವೆ, ಕೇಸ್ಗಳಾಗಿದ್ದಾವೆ. ಎಷ್ಟೋ ಜನ 100 ಜನ 200 ಜನ ಕೇಸ್ಗಳಾಗಿ ಕೋರ್ಟ್ ಅಲ್ಲಿ 10ರಿಂದ 15 ವರ್ಷ ಓಡಾಡಿದ್ದಾರೆ. ಆ ಕಲಿತಕ್ಕಂಥ ಮಕ್ಕಳ ಭವಿಷ್ಯಗಳು ಹಾಳಾಗಿದ್ದಾವೆ. 10 ವರ್ಷ ಕೋರ್ಟ್ ಅಲ್ಲಿ ಕೇಸ್ ಮುಗಿದಿಲ್ಲ, ಕೈ ನಿಂತಿರ್ತಾರೆ, ಕೋರ್ಟ್ ಅಲ್ಲಿ ಜಗ ನಿಲ್ಲಲ್ಲ, ನೆಕ್ಸ್ಟ್ ಡೇಟ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಜನರಿಗೆ ಬುದ್ಧಿ ಬರ್ಲಿ ಅಂತ ಹೇಳಿ. ಆ ಉದ್ದೇಶಕ್ಕಾಗಿ ಮುಂದೆ ಹಾಕೋದವರು ಬೇಗಕ್ಕೆ ಮಾಡಿದ್ರೆ ಜನರಿಗೆ ಗೊತ್ತಾಗಲ್ಲ ಅಂತ ಹೇಳಿ. ಅದಕ್ಕೆ ಅವೆಲ್ಲ ಆಗಬಾರ್ದು ದೃಷ್ಟಿಯಿಂದ 10 ಗಂಟೆಗೆ ಇದನ್ನ ಬಂದ್ ಮಾಡ್ಬೇಕು ಅಂತ ಆದೇಶ ಇದೆ. ಅದರಲ್ಲಿ ಸಾಕಷ್ಟು ದುಷ್ಪರಿಣಾಮಗಳಿದ್ದಾವೆ. ಲಾಭ ಅಂತೂ ನಿಮ್ಗೆ ಇರ್ತದೆ 4 ಜನಗಿದ್ದಾಗ. ಅದಕ್ಕೆ ನೀವು ಯಾವ ಸ್ಥಳದಲ್ಲಿ ಈ ದೇವರನ್ನ ನೀವು ಪ್ರತಿಷ್ಠಾಪನೆ ಮಾಡ್ತೀರಿ, ಯಾವತ್ತು ಮಾಡ್ತೀರಿ, ಅದು ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ, ಯಾವ ಹೊತ್ತಿನಲ್ಲಿ ನಿಮ್ ದೇವರು ಹೇಳ್ತದೆ, ಮತ್ತೆ ಎಷ್ಟೊತ್ತಿಗೆ ಮತ್ತೆ ಹೊಳ್ಳಿ ಪ್ರತಿಷ್ಠಾಪನೆ ಆಗ್ತದೆ, ಮತ್ತೆ ನೀವು ಎಲ್ಲಿಂದ ಮಾರ್ಗ, ಯಾವ ಮಾರ್ಗದಲ್ಲಿ ಹೋಗ್ತೀರಿ, ಲಾಸ್ಟ್ ಮುಖ ತೋರಿಸ್ಬೇಕಾದ್ರೆ ವಿಸರ್ಜನೆ ಕಾರ್ಯಕ್ರಮ ಎಲ್ಲಿ ಮಾಡ್ತೀರಿ ಅಂತ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಬೆಳಕಿನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಏನ್ ಬೆಳಕಿಲ್ಲ ಅಂತಂದ್ರೆ CMC ಅವರು ಬಂದಿದ್ದಾರೆ. ಮತ್ತು ಫಾರೆಸ್ಟ್ ಅವರು ಕೂಡ ಪರಿಸರ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕಾದ್ದು ನಿಮ್ಮ ನಮ್ಮ ಜವಾಬ್ದಾರಿ. ಅದು ಬರೀ ಫಾರೆಸ್ಟ್ ಅವ್ರಿಗೆ ಅಷ್ಟೇ ಅಲ್ಲ, ಅದು ನಮ್ಮ ಮನೆಯೊಳಗೂ ಅಪ್ಲೈ ಆಗ್ಬೇಕು. ನಮ್ಮ ಮನೆ ಸ್ವಚ್ಛತೆ ಬಂದಿರ್ತೀವಿ ನೋಡಿ, ಬೇರೆ ಎಲ್ಲರೂ ಹೋಗಿರ್ಬೋದು, ನಮ್ಮ ಕಂಪೌಂಡ್ ದಾಟಿ ಕಸ ಎಲ್ಲ ಹಾಕ್ತೇವೆ, ನಮ್ಮ ಕಂಪೌಂಡ್ ಒಳಗೆ ಸ್ವಚ್ಛತೆ ಇಟ್ಕೋಬೇಕು, ನಮ್ಮ ಅಡಿಗೆ ಮನೆ ಸ್ವಚ್ಛತೆ ಇಟ್ಕೋಬೇಕು. ಬಟ್ ಬೇರೆ ವಸ್ತು ಸರ್ಕಾರಿ ಜಾಗ ಇರಲಿ, ಬೇರೆ ಜಾಗ ಇದ್ರೆ ಅಲ್ಲಿ ಹಾಕ್ತೇವೆ, ಅದನ್ನ ಹಾಳಾಗಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ದಯವಿಟ್ಟು ತಮ್ಮಲ್ಲಿ ಇರ್ಲಿ. ಯಾರು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಿ ಅದಕ್ಕೆ ಯಾರು ಜವಾಬ್ದಾರಿ ಇದೀರಿ, ಮಸೀದಿಯಲ್ಲಿ ಇರ್ಲಿ, ಬೇರೆ ಸ್ಥಳದಲ್ಲಿ ಇರ್ಲಿ, ಏನ್ ಮಾಡ್ತೀರಿ ನೀವು ದಯವಿಟ್ಟು ಅದ್ರಲ್ಲಿ ಕನಿಷ್ಠ 4 ಜನ ಬಂದು ನಮ್ಮಲ್ಲಿ ಒಂದು ಅಪ್ಲಿಕೇಶನ್ ಕೊಡಬೇಕು. ಕೊಟ್ಟು ನಾವು ಒಂದು ಪರ್ಮಿಷನ್ ಕೊಡ್ತೀವಿ, ಅದನ್ನ ತಗೋಬೇಕು, ನೀವು ರೂಟ್ ಹಾಕ್ಬೇಕು, ಯಾವತ್ತು ಕುಂದಿರ್ತದೆ ಯಾವತ್ತು ಮುಗಿತದಂತ ಈ ಮೊಹರಮ್ಮದು ಕೊಡ್ಬೇಕು, ಕೌರಿ ಪೀರದ್ದು ಸಪರೇಟ್ ಕೊಡ್ಬೇಕು. ಯಾಕಂದ್ರೆ ಇದಕ್ಕೂ ಅದಕ್ಕೂ ಜಾಯಿಂಟ್ ಹಾಕಕ್ಕೂ ಬೇಡಿ, ಸಪರೇಟ್ ಆಗಿ ಕೊಡಿ. ಅದು ಬೇರೆ ಆಗ್ತದೆ, ಇದೇ ಬೇರೆ ಆಗ್ತದೆ. ಆದಷ್ಟು ಪೊಲೀಸರಿಗೆ ಸಹಕಾರ ಮಾಡಿ. ಈಗ 4 ಜನ 100 ಜನ ನೀವು ಸೇರ್ಕೊಂಡು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಜೈ ಜೈ ಅನ್ನೋದು ಬೇರೆ ಆಗ್ತದೆ, ಅದೇ 100 ಜನ ಬಂದು ಪೊಲೀಸ್ ಸ್ಟೇಷನ್ ಜೈ ಅನ್ನೋದು ಬೇರೆ ಆಗ್ತದೆ, ಅದೇ 100 ಜನ ಹೋಗಿ ಕೋರ್ಟ್ ನಲ್ಲಿ ಜೈ ಅನ್ನೋದಕ್ಕೂ ಬಹಳ ವ್ಯತ್ಯಾಸಗಳು ಇರ್ತವೆ. ಆ ಫಸ್ಟ್ ಸಿಕ್ಕಂತ ಸಪೋರ್ಟ್ ನಿಮಗೆ ಕೋರ್ಟ್ ಅಲ್ಲಿ ಸಿಗಲ್ಲ. ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗೆ ವಿಚಾರ ಇರಲಿ. ಬರೀ ಇವತ್ತಿನ ಬರೀ ಆಚರಣೆ ಮಾಡೋದು, ಡ್ಯಾನ್ಸ್ ಮಾಡೋದು, ಸೌಂಡ್ ಹಚ್ಚೋದು, ಕುಣಿಯೋದು, ಪೊಲೀಸರು ವಾದ ಮಾಡೋದು ಅಥವಾ ಏನು ಮಾಡೋದು, ಏನು ಜಗಳ ಮಾಡ್ಕೊಂಡು ಆಗ್ತದೆ, ಅವತ್ತೇನೋ ಸರಿ. ಅದು ಇನ್ ಫ್ಯೂಚರ್ ಭವಿಷ್ಯಕ್ಕಾಗಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತೊಂದೇ ದಿನ ಎಲ್ಲ ಗೊತ್ತಿದ್ರೆ ಯಾರು ಏನ್ ಮಾಡ್ತಿರ್ಕಿಲ್ಲ. ಇನ್ನೂ ಭವಿಷ್ಯ ಇದೆ, ನಮಗೆ ಬದುಕಬೇಕು, ನಾವು ಮಾಡಬೇಕು ಸಮಾಜದಲ್ಲಿ ಏನಾದ್ರು ಅಂತೇಳಿ ಪ್ರತಿಯೊಬ್ಬ ತಂದೆ ತಾಯಿಗೆ ಇರ್ತದೆ, ತನ್ನ ಮಕ್ಕಳಿಗೆ ಇರ್ತದೆ, ಹಿರಿಯರಿಗೂ ಇರ್ತದೆ. ದಯವಿಟ್ಟು ಹಿರಿಯರ ಮಾತುಗಳನ್ನು ಯುವಕರು ಕೇಳ್ತಾ ಇಲ್ಲ. ಅದೇ ತಪ್ಪಾಗ್ತಾ ಇರೋದು ನಮ್ಮಲ್ಲಿ. ಸೈಡ್ ಮಾಡ್ತಾ ಇದ್ದಾರೆ, ಸೈಡ್ ರೋಲ್ ಹೋಗ್ತಾ ಇದಾರೆ ಎಲ್ಲ ಯುವಕರೆಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಅದನ್ನೇ ಫಾಲೋ ಮಾಡ್ಕೊಂಡು ಅದಕ್ಕೆ ಜೈ ಅನ್ನೋದು, ಅದಕ್ಕೆ ಸಪೋರ್ಟ್ ಮಾಡೋದು, ಹುಯಿ ಹುಯಿ ಅನ್ನೋದು. ಅದರ ಅರ್ಥ ಏನು, ಎಲ್ಲಿ ಆಯ್ತು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇಲ್ಲಿ ನಮ್ಮ ಆಚಾರ ವಿಚಾರಗಳಿಗೆ ನಮ್ಮ ಹಿಂದೂ ಮಂದಿಗೆ, ನಮ್ಮ ಮುಸ್ಲಿಮರಿಗೆ, ನಮ್ಮ ಕ್ರಿಶ್ಚಿಯನ್ ಮಂದಿಗೆ ಅಪ್ಲೈ ಆಗ್ತದ? ಎಲ್ಲೋ ದೇಶದಲ್ಲಿ ಒಂದು ವಿಶ್ವದಲ್ಲಿ ಎಲ್ಲೋ ಬೇರೆ ಕಡೆ ಆದಂತ ನೀವು ನಮ್ಮ ವೈಯಕ್ತಿಕ ನಮ್ಮ ಜೀವನದಲ್ಲಿ ಆಗಿತ್ತು ಅನ್ನುವಂಥದ್ದು ಪರಿಣಾಮಗಳಾಗಿ ಅಷ್ಟು ಪರಿಣಾಮವನ್ನು ಈ ಮೊಬೈಲ್ ಮತ್ತು ಟಿವಿಗಳು ಬೀರ್ತಾ ಇದ್ದಾವೆ. ಅದಕ್ಕೆ ದಯವಿಟ್ಟು ನೀವೇನೇ ಮಾಡಿದ್ರು ಅವತ್ತು ನಿಮ್ಗೆ ಸರಿ ಅನಿಸ್ಬೋದು, ಬಟ್ ಭವಿಷ್ಯದಲ್ಲಿ ಸರಿ ಇಲ್ಲ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡು ನಿಮ್ಮ ಹಬ್ಬವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ವಿಚಾರ ಇರಬೇಕು. ಸಾರ್ವಜನಿಕ ಜನದಲ್ಲಿ ದಿವಸ ನಾವು ಜೀವನ ಮಾಡಕ್ಕಾಗಲ್ಲ. ಯಾವತ್ತೋ ಒಂದಿನ ಹಬ್ಬ ಇದನ್ನ ಕೂಡ್ತೀರಿ, ಜಗಳ ಆಡ್ತೀರಿ, ಹೋಗ್ತೀರಿ, ಬಟ್ ಆ ಬದುಕಲ್ಲ. ಮನೆಯೊಳಗಿನ ಜೀವನ ನೀವು ತಿಳ್ಕೋಬೇಕು. ಹಿರಿಯರಿದ್ದವ್ರು ಹುಡುಗರಿಗೆ ಮಕ್ಕಳಿಗೆ ಹೇಳ್ಬೇಕು, ಮಕ್ಕಳಿದ್ದವ್ರು ಮಾತು ಕೇಳದೇ ಇದ್ರೆ ಮಕ್ಕಳು ಕೇಳಬೇಕು, ಗೌರವಿಸಬೇಕು. ತಂದೆ ತಾಯಿ ಶಿಕ್ಷಕರಿಗೆ ಅವರೇ ದೇವರು, ಬೇರೆ ದೇವರು ಯಾವುದೂ ಅಲ್ಲ. ಅವ್ರಿಗೆ ಗೌರವ ಕೊಡ್ಬೇಕಾದ್ರೆ ಅವ್ರ ಕೆಲಸ. ಕೊಡದೇ ಇದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಪೊಲೀಸ್ ಇಲಾಖೆ. ನೀವು ಕಂಟ್ರೋಲ್ ತಪ್ಪಿದ್ರೆ, ನಾವು ಹೇಳಿದಂತ ಏನು ನಿಯಮಗಳನ್ನು ಪಾಲನೆ ಮಾಡದೆ ಹೋದ್ರೆ ಅವುಗಳನ್ನು ಸರಿಯಾಗಿ ಪಾಲನೆ ಮಾಡೋದಕ್ಕೆ ನಮಗೆ ಸಾಕಷ್ಟು ಅಧಿಕಾರ ಇರ್ತದೆ. ಅದನ್ನ ನಾವು ಪ್ರತಿದಿನ ಉಪಯೋಗ ಮಾಡ್ತಾ ಹೋದ್ರೆ ಈ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕ ಕೂಡ ಬದುಕೋದು ಕಷ್ಟ ಆಗ್ತದೆ. ಅದಕ್ಕಂತ ತಿಳ್ಕೊಂಡು ನಾವು ಮಾನವೀಯ ದೃಷ್ಟಿಯಿಂದ ಬಹಳ ಇದಾದಾಗ ಮಾತ್ರ ಅದನ್ನ ಕ್ರಮ ತಗೋತೀವಿ. ಆ ರೀತಿ ಅದಕ್ಕೆ ಯಾವುದಕ್ಕೂ ಕೂಡ ದಯವಿಟ್ಟು ಅವಕಾಶ ಕೊಡಬೇಡಿ. ಮೊಹರಂ 100 ವರ್ಷಗಳಿಂದ ಅದರದೇ ಆದಂತ ಇತಿಹಾಸ ಹೊಂದಿದೆ, ನೀವೆಲ್ಲ ಮಾಡ್ತಾ ಬಂದಿದ್ದೀರಿ. ಅದು ಚೆನ್ನಾಗ್ ಆಗ್ಬೇಕು. ಏನೇ ಸಣ್ಣ ಪುಟ್ಟ ಯಾರೋ ಒಂದು ಕಿಡಿಗೇಡಿ ಮಾಡಿದ್ರೆ ಅದನ್ನ ಯಾವ ಹಿಂದೂನೇ ಇರ್ಲಿ, ಮುಸ್ಲಿಮ್ನೇ ಇರ್ಲಿ, ಅದನ್ನ ನಮ್ಗೆ ಗಮನಕ್ಕೆ ತಂದ್ರಿ. ಒಬ್ಬನಲ್ಲಿ ಏನ್ ಕ್ರಮ ಮಾಡೋದು ಮಾಡ್ತೀವಿ ನಾವು. ಈ ಸೌಂಡದಲ್ಲಿ ನೀವು ದಯವಿಟ್ಟು ನಮ್ಗೆ ಸಹಕಾರ ಮಾಡಬೇಕು. ಆ ಏನು ಸ್ಟಾರ್ಟ್ ಆಗ್ತದೆ ಮತ್ತೆ ಮುಗಿಸ್ತದ, ಆ ಟೈಮ್ ಏನಿರ್ತದೆ ಆ ಟೈಮ್ ಮೇಂಟೈನ್ ಮಾಡ್ಕೊಳ್ಳಿ. ಬಹಳ ಲೇಟು ಎಲ್ಲ ಮೊದಲಿತ್ತದು, ರಾತ್ರಿ ಎಲ್ಲ ಮಾಡೋದು, 3 ದಿನ ಆರಾಮ ಮನೆ ಮಾಡ್ಕೊಳ್ಳೋದು. ಈಗ ಹಂಗಿಲ್ಲ. ಎಲ್ಲರೂ ಅವರವರು ವೈಯಕ್ತಿಕ ಜೀವನಗಳು ಬಿಜಿ ಆಗಿಬಿಟ್ಟಿದ್ದಾರೆ.